ನಾವು ಬಡವರಾಗಲಿ ಶ್ರೀಮಂತರಾಗಲಿ ಪ್ರಶ್ನಿಲ್ಲ. ಕೈ ಹೊಲಸಾಗದಂಗೆ, ಮನಸ್ಸು ಹೊಲಸಾಗದಂಗೆ, ಮಾತು ಹೊಲಸಾಗಲಾರ್ದಂಗೆ ಮಸ್ತಾಗಿ ಬದುಕೋ. ಆ ಬಳಿಕ ಕುಟುಂಬವನ್ನು ಕಟ್ಟಿಕೊಳ್ಳೋದೇ ಇದ್ದರೆ ಎಂಥ ಮಕ್ಕಳನ್ನು ಬೆಳೆಸೋದು. ಆ ಮಕ್ಕಳು ಅದ್ಭುತ ಆಗಿರಬೇಕು ಈ ಜಗತ್ತಿನೊಳಗೆ. ಅವರೆಲ್ಲ ಕಾಳಿದಾಸ ಆಗಿರಬೇಕು, ವಾಲ್ಮೀಕಿ ಆಗಿರಬೇಕು. ಹಂಗೆ ಅಂಥದೊಂದು ಮನಸ್ಸು ಮಾಡಿದರೆ ಆವಾಗ ಈ ಯೌವನಕ್ಕೆ ಒಂದಿಷ್ಟು ಬೆಲೆ. ಇದಕ್ಕೆ ಕನಸ ಅಂತೆ. ಇಂಥ ಕನಸನ್ನು ನಾವೆಲ್ಲರೂ ಕಾಣೋದದ. ಚಲೋ ಕನಸ ಕಾಣೋದು. ಬಹಳ ಸುಂದರವಾದ ಆಯುಷ್ಯ ಇದು ಹೋಯಿತು ಅಂದ್ರೆ ಹೋಯಿತು. ಈಗೇನು ಯೌವನದ ಅಲ್ಲ, ಏನೋ 10-20 ವರ್ಷ, ಒಂದು 20-25 ವರ್ಷ ಅಷ್ಟೇ. ಆ ಬಳಿಕ ಸೋಲಾಕ್ ಶುರುವಾಗ್ತದೆ. ಅಲ್ಲಿಂದ ಹೊಸ ಕನಸು ಬೀಳುವುದಿಲ್ಲ. ಇದ್ದ ಕನಸೇ ಎಷ್ಟೆಷ್ಟು ಆಗ್ತದೆ ಮಾಡ್ಕೋತ ಹೋಗ್ಬೇಕಾಗ್ತದೆ. ಆದ್ದರಿಂದ ಈ ವಯಸ್ಸದ ಅಲ್ಲ, ಈಗ ನಮ್ಮ ಮೈಯಲ್ಲಿ ಶಕ್ತಿ ಬರಬೇಕು, ನಮ್ಮ ಮಾತಿನಲ್ಲಿ ಶಕ್ತಿ ಬರಬೇಕು, ನಮ್ಮ ನೋಟದಲ್ಲಿ ಸಾಮರ್ಥ್ಯ ಬರಬೇಕು, ನಮ್ಮ ಬುದ್ಧಿಯೊಳಗ ಸಾಮರ್ಥ್ಯ ಬರಬೇಕು. ಆ ಬಳಿಕ ಕ್ರಿಯಾಶೀಲರಾಗಿರಬೇಕು. ಇದಕ್ಕೆ ಸಾಧನೆ ಅಂತ ಕರೆಯೋದು.